ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇದು ನಿಮ್ಮ ಜೀವನದ ಯಾವ ಪ್ರಶ್ನೆಗೆ ನಿಮಗೆ ಆನ್ಸರ್ ಸಿಗಬೇಕಾಗಿದೆಯೋ ಅದಕ್ಕೆ ಇಲ್ಲಿ ಏಂಜಲ್ಸ್ ಆಗಿರ್ಬೋದು, ಬ್ರಹ್ಮಾಂಡದಿಂದ ಆಗಿರ್ಬೋದು, ನಿಮಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸಿಡೆಂಟ್ ಆಗುತ್ತೋ ಅವ್ರ ಮಾತ್ರ ತೆಗೆದುಕೊಳ್ಳಿ. ಓಕೆ, ನೋಡೋಣ ಯಾವ ಸಂದೇಶ ಕೊಡ್ತಾ ಇದೆ. ಥ್ಯಾಂಕ್ ಯು. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಹಲವಾರು ವಿಚಾರಗಳಿಗೆ ಗೊಂದಲ ಮಾಡ್ಕೊಂಡಿದ್ದೀರಾ. ಮತ್ತು ಇಲ್ಲಿ ಮಾನಸಿಕ ಒತ್ತಡ ಮತ್ತು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ಇಲ್ಲಿ ಗೊಂದಲ ಮತ್ತು ನಿಮ್ಮ ಶಕ್ತಿಹೀನತೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಯೋಜನೆಯಲ್ಲಿ ನೀವು ಏನೋ ಒಂದು ಯೋಜನೆ ಮಾಡಿದ್ದೀರಾ, ಅಲ್ಲಿ ತುಂಬಾ ಅಡೆತಡೆಗಳನ್ನು ನೋಡ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಮತ್ತು ಯಾವ ಸಂದೇಶ ಇದೆ ಇಲ್ಲಿ, ಏನೇನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಹೊಸ ಆರಂಭ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ, ಅರ್ಧ ಚಂದ್ರ ಕಾಣ್ತಾ ಇದೆ. ಇಲ್ಲಿ ಹೊಸ ಆರಂಭ ಅಥವಾ ಆಧ್ಯಾತ್ಮಿಕ ಜಾಗೃತಿ ಅಂತ ಹೇಳ್ಬೋದು, ಒಂದು ಬೆಳವಣಿಗೆಯ ಹಂತ ಅಂತ ಹೇಳ್ಬೋದು. ಓಕೆನಾ, ಯಾರೆಲ್ಲ ನಿಮ್ಮ ಮನಸ್ಸಲ್ಲಿ ನನ್ನ ಬೆಳವಣಿಗೆ ಆಗುತ್ತಾ, ಅಥವಾ ನನ್ನ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನನ್ನ ಬಿಸ್ನೆಸ್ ಕೆರಿಯರಲ್ಲಿ ನಾನು ಸಕ್ಸಸ್ಸನ್ನು ನೋಡ್ತಾನ, ನಾನು ಗ್ರೋತನ್ನು ನೋಡ್ತೇನೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀರಾ. ಇಲ್ಲಿ ವಿವಾಹಿಕವಾದಂತಹ ಮದುವೆಗೆ ಸಂಬಂಧಪಟ್ಟಿರೋದ ಥರ ನಿಶ್ಚಿತಾರ್ಥ ಆಗುವಂಥದ್ದಾಗಿರ್ಬೋದು, ಅಥವಾ ದೀರ್ಘಕಾಲದಿಂದ ಒಂದು ಮದುವೆ ವಿಚಾರವಾಗಿ ಯೋಚಿಸ್ತಾ ಇದ್ದರೆ ಅಲ್ಲಿ ನಿಮಗೆ ಈಗ ಒಂದು ಸಕ್ಸಸ್ ಬರ್ತಾ ಇದೆ. ಅಂದರೆ ಒಂದು ಮದುವೆ ಸುದ್ದಿ, ಸಿಹಿ ಸುದ್ದಿ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ತುಂಬಾ ಇಲ್ಲಿಯವರೆಗೂ ಅಡೆತಡೆಗಳನ್ನು ನೋಡಿದ್ರಿ, ಅದೆಲ್ಲ ಕ್ಲಿಯರ್ ಆಗಿ ಇವತ್ತು ನಿಮಗೆ ಒಂದು ನಿಮ್ಮ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಟ್ ಕಾಣ್ತಾ ಇದೆ, ಒಂದು ಹೊಸ ಪ್ರೀತಿಯಾಗಿರ್ಬೋದು, ಅಥವಾ ಪ್ರೀತಿಯ ಆಗಮನ ಅಂತ ಹೇಳ್ಬೋದು, ಅಥವಾ ಸಂಬಂಧದಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ಒಂದು ಭಾವನಾತ್ಮಕ ಸಮತೋಲನವನ್ನು ನೋಡ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು, ಕಿರಿಕಿರಿ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ನೀವು ಅನುಭವಿಸ್ತಾ ಇದ್ರಿ. ಅಲ್ಲಿ ಒಂದು ಬಾಂಧವ್ಯ ಮೂಡ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ, ಮತ್ತು ಇಲ್ಲಿ ನಕ್ಷತ್ರ ಬರ್ತಾ ಇದೆ. ಅಂದರೆ ನಿಮ್ಮ ಜೀವನದ ಅದೃಷ್ಟದ ಬಾಗಿಲು ಅಥವಾ ಯಶಸ್ಸು ನಿರೀಕ್ಷಿತವಾಗಿದೆ ಅಂತ ಹೇಳ್ತಾ ಇದೆ. ನಿಮ್ಮ ಆಸೆಗಳು ಈಡೇರುವಂಥದ್ದು, ಅಂದರೆ ದೈವಿಕ ಆಶೀರ್ವಾದ ಸಿಗ್ತಾ ಇದೆ. ಇಲ್ಲಿ ನೀವು ಫ್ಲೇಮ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗೇ ಹೋಗ್ತಾ ಇದೆ. ಅಂದರೆ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ನಿಮ್ಮದೇ ಆದಂಥ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು, ಅಥವಾ ನಿಮ್ಮ ಪ್ರಾರ್ಥನೆ, ಇಷ್ಟಾರ್ಥಗಳು ಅಥವಾ ಉದ್ದೇಶಗಳು ಅತ್ಯಂತ ಶಕ್ತಿಶಾಲಿಯಾಗಿವೆ. ಅಲ್ಲಿ ನೀವು ಇನ್ನೂ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಮಾಡ್ತಾ ಇರುವಂಥದ್ದು, ಅಂದರೆ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ಅಥವಾ ಋಣಾತ್ಮಕ ಶಕ್ತಿಗಳನ್ನು ಒಂದು ಜ್ವಾಲೆ ತಡಿತಾ ಇದೆ, ಆ ದಾರಿಯನ್ನು ಸುಗಮಗೊಳಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾರಾದರೂ ನೀವು ನೋಡ್ತಾ ಇದ್ರಿ ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ 1 ಕಾಣ್ತಾ ಇದೆ. ಯಾರಾದರೂ 1 ಡೇಟ್ ಆಫ್ ಬರ್ತ್ ಅವರು ಏನಾದರೂ ನೋಡ್ತಾ ಇದ್ರಿ ಅಂದರೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಸೂಚನೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರಾದರೂ ಒಂದು ಏನೋ ಜಾಬ್ ಹುಡುಕ್ತಾ ಇರ್ಬೋದು, ಅಥವಾ ಫೈನಾನ್ಷಿಯಲಿ ಹೋಗ್ತಾ ಇರ್ಬೋದು, ತುಂಬಾ ಸ್ಲೋ ಆಗಿದೆ, ನಿಮ್ಮ ಹೋಗ್ತಾ ಇರೋಂಥ ದಾರಿ ಸ್ಲೋ ಆಗಿದೆ. ಅಲ್ಲಿಯೂ ಸ್ವಲ್ಪ ಅಡೆತಡೆಗಳಾಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುವಂಥದ್ದು. ಇಲ್ಲಿ ಟ್ರೀ ಕಾಣ್ತಾ ಇದೆ. ಟ್ರೀ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಬದ್ಧತೆಯನ್ನು ಹೇಳ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೂ, ಅಂದರೆ ನಿಮ್ಮ ಕುಟುಂಬದ ಏರಿಳಿತ ಆಗಿರ್ಬೋದು, ಆರೋಗ್ಯದ ಸ್ಥಿರತೆ ಆಗಿರ್ಬೋದು, ಒಂದು ಆಳವಾದ ಬೇರುಗಳಂತೆ ಗಟ್ಟಿಯಾದ ಒಂದು ಬುನಾದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ 5 ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಎನ್ ಅಕ್ಷರದವ್ರು ನೋಡ್ತಾ ಇದ್ದೀರಾ ಅನಿಸುತ್ತೆ.
ಎನ್ ಅಕ್ಷರದವ್ರು ನಿಮಗೆ ಒಂದು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ. ಆ ಗುರಿಯ ಹತ್ತಿರ ಹೋಗೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೆ ಸ್ವಲ್ಪ ಅಲ್ಲಿ ಅಡೆತಡೆಗಳು ಕಾಣ್ತಾ ಇರೋದ್ರಿಂದ ಅದು ಯಾವ ಕೆಲಸನೂ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಗಣೇಶನ ಮೂರ್ತಿ ಕಾಣ್ತಾ ಇದೆ. ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು. ಇಲ್ಲಿ ನಿಮಗೆ ಗಣೇಶನ ಆಶೀರ್ವಾದವೂ ಸಹಿತ ನಿಮಗೆ ಇದೆ. ಪ್ರತಿ ಸಾರಿ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿದಾಗ ಗಣೇಶನ ಆಗಮನ ಆಗಿರುತ್ತೆ. ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು. ಓಂ ಘಂ ಗಣಪತಿ ನಮಃ. ಥ್ಯಾಂಕ್ ಯು. ಇಲ್ಲಿ ಕ್ಯಾಪಿಟಲ್ ಎಸ್ ಕಾಣ್ತಾ ಇದೆ ಮತ್ತು 2 ಕಾಣ್ತಾ ಇದೆ. ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ, ಇದು ನಿಮಗೆ ಆ ಗಣೇಶನ ಆಶೀರ್ವಾದ ಇರಲಿ. ನಿಮ್ಮಲ್ಲಿರುವಂಥ ಎಲ್ಲ ವಿಘ್ನಗಳನ್ನು ಹೊರಹಾಕಿ ನಿಮಗೆ ಒಂದು ಒಳ್ಳೆಯ ಕೆರಿಯರ್, ಒಂದು ಒಳ್ಳೆಯ ಲೈಫನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಟಿ ಅಕ್ಷರದವ್ರು ಇದ್ದೀರಾ, ಎ ಅಕ್ಷರದವ್ರು ಇದ್ದೀರಾ. ಥ್ಯಾಂಕ್ ಯು. ಮತ್ತು ಇಲ್ಲಿ ನಿಮ್ಮ ಇದು ಡ್ರಾಪ್ ಏನಾಗ್ತಾ ಇದೆ ಅಂತ ಒಂದೊಂದು ಸಪ್ರೇಟ್ ಆಗ್ತಾ ಇದೆ. ಅಂದರೆ ನೀವು ಸ್ವತಂತ್ರವಾಗಿ ಬದುಕೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀರಾ. ಫೈನಾನ್ಷಿಯಲ್ ಫ್ರೀಡಮ್ ಬಯಸ್ತಾ ಇದ್ದೀರಾ, ಅಥವಾ ಕೆರಿಯರಲ್ಲಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು. ನೀವು ಒಂಟಿಯಾಗಿ ಏನೋ ಒಂದು ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ನಿಮ್ಮ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ತುಂಬ ಸ್ಲೋ ಇದೆ. ಓಕೆನಾ, ಇಲ್ಲಿ ನಿಮಗೆ ಫ್ಲೋಯಿಂಗ್ ಬೀಳ್ತಾ ಇರೋದೇ ಗೊತ್ತಾಗ್ತಾ ಇದೆ. ನಿಮಗೆ ತುಂಬ ಸ್ಲೋ ಇದೆ. ನೀವು ಅಂದ್ಕೊಂಡಿರೋದು ಇಲ್ಲಿಯವರೆಗೂ ಏನೂ ಆಗಿಲ್ಲ. ಇಲ್ಲಿವರೆಗೂ ಏನೂ ಆಗಿಲ್ಲ. ಬಟ್ ಇವಾಗ ಆ ದಾರಿನ ತೆರೆದುಕೊಳ್ತಾ ಇದೆ. ಓಕೆನಾ. ಪಿ ಅಕ್ಷರದವ್ರು ನೋಡ್ತಾ ಇದ್ರಿ ಅಂದರೆ ಖಂಡಿತವಾಗಿ ಇದು ಸಹಿತ ನಿಮಗೆ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಎಲ್ ಅಕ್ಷರದವರು. ಓಕೆ, ಇಲ್ಲಿ ನಾನು ಎಲ್ಲದನ್ನೂ ಜಯಿಸಬಲ್ಲೆ ಅಂತ ಹೇಳಿ ಇದು ಒಂದು ಮೆಜಿಷಿಯನ್ ಅಂದರೆ ಒಂದು ಮೂರ್ತಿ ಏನು ಕೈ ಎತ್ತಿ ನಿಂತಿದೆ ಅಲ್ಲ, ಆ ರೀತಿಯಾಗಿ ನಿಂತಿರುವಂಥದ್ದು. ಅಂದರೆ ಜೀವನದಲ್ಲಿ ನೀವು ಏನು ಬೇಕಾದನ್ನು ಸಾಧಿಸುವಂತಹ ಶಕ್ತಿ ನಿಮಗೆ ಬ್ರಹ್ಮಾಂಡ ನಿಮ್ಮ ಜೊತೆ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲಿಯವರೆಗೂ ಸಾಲ ಮಾಡಿದ್ದೀರಾ, ಸಾಲದಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಆ ದಾರಿ ನಿಮಗೆ ನಿಮ್ಮದೇ ಆದಂತಹ ದಾರಿಲಿ ನೀವು ಹೋಗ್ತಾ ಇದ್ದೀರಾ, ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ. ಇಲ್ಲಿ ರಿಂಗ್ ಟೈಪ್ ಬರ್ತಾ ಇದೆ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡೋದಕ್ಕೆ ಬ್ರಹ್ಮಾಂಡವು ನಿಮಗೆ ಸಹಕರಿಸ್ತಾ ಇದೆ. ಓಕೆನಾ. ಎಂ ಅಕ್ಷರದವ್ರು ಇದ್ದೀರಾ. ಇಲ್ಲಿ ಫಿಶ್ ಕಾಣ್ತಾ ಇದೆ. ಆರ್ಥಿಕ ಅಭಿವೃದ್ಧಿ, ಸಮೃದ್ಧಿ, ಹಣಕಾಸಿನ ಹರಿವು ಅಂತ ಹೇಳ್ತಾ ಇದೆ. ಅಂದರೆ ನೀವು ಹಣಕಾಸನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ, ಸಮೃದ್ಧಿಯನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇಲ್ಲಿ ಮರ ಮತ್ತೆ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಕುಟುಂಬದ ಸಪೋರ್ಟ್ ಇದೆ ಅನಿಸುತ್ತೆ. ಯಾಕೆಂದರೆ ಕುಟುಂಬದಿಂದ ನೀವು ದೂರ ಇದ್ರಿ ಅನಿಸುತ್ತೆ. ಈಗ ಮತ್ತೆ ನೀವು ಕುಟುಂಬದ ಜೊತೆ ಒಂದಾಗ್ತಾ ಇರುವಂಥದ್ದು. ಬೇರೆ ಯಾರೋ ನೀವು ರಿಲೇಷನ್ಶಿಪ್ನಿಂದ ದೂರ ಇದ್ರಿ ಅಂತ ಹೇಳಿದರೆ ಅಲ್ಲಿ ನೀವು ಆ ಸಂಬಂಧದಲ್ಲಿ ಮತ್ತೆ ಒಂದಾಗ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೇನಿದೆ, ಮತ್ತು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಒಂದೊಂದೇ ಡ್ರಾಪ್ ಬೀಳ್ತಾ ಇರೋದ್ರಿಂದ ನಿಮ್ಮ ಮೆಟ್ಟಿಲು ಅಂದರೆ ನೀವು ಸಕ್ಸಸ್ಸನ್ನು ಪಡೆಯೋದಕ್ಕೆ ಒಂದು ಸಣ್ಣದಾದ ಹೆಜ್ಜೆಯಿಂದ ಒಂದೊಂದೇ ಮೆಟ್ಟಲನ್ನು ಹತ್ತಬೇಕಾಗಿರುತ್ತೆ. ಓಕೆನಾ. ನಿಮ್ಮ ಸಕ್ಸಸ್ ಹೋಗಬೇಕು, ನೀವು ಸಕ್ಸಸ್ ಪಡಿಬೇಕು ಅಂತ ಹೇಳಿದರೆ ಮೊದಲು ಚಿಕ್ಕದ್ರಿಂದ ನೀವು ಸ್ಟಾರ್ಟ್ ಮಾಡಬೇಕಾಗಿದೆ. ಆ ಚಿಕ್ಕದ್ರಿಂದ ಒಂದು ಬಿಗ್ ಆದಂತಹ ಒಂದು ದೊಡ್ಡದಾದ ಸಾಧನೆ, ಗ್ರೋತ್, ಸಕ್ಸಸ್ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟಿ ಅಕ್ಷರದವ್ರು ಯಾರಾದರೂ ಇದ್ದರೆ ಟಿ ಕಾಣ್ತಾ ಇದೆ, ಯು ಕಾಣ್ತಾ ಇದೆ. ಇಲ್ಲಿ ರಿಲೇಷನ್ಶಿಪ್ ವಿಚಾರವಾಗಿ ಮತ್ತೆ ಹೇಳ್ತಾ ಇದೆ. ನಿಮಗೆ ನೀವು ಏನೆಲ್ಲ ಇಲ್ಲಿಯವರೆಗೂ ಕಾಂಟ್ಯಾಕ್ಟ್ ಸಿಚುವೇಶನ್ ಅನುಭವಿಸಿದ್ದೀರಾ, ನೋವುಗಳನ್ನು ಅನುಭವಿಸಿದ್ದೀರಾ, ಅಲ್ಲಿ ಒಂದು ಬಾಂಧವ್ಯ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ಎ ಅಕ್ಷರ ಕಾಣ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎ ಎಸ್ ಎಲ್. ಓಕೆ, ಇಲ್ಲಿ ನೀವು ಫ್ಲೇಮ್ ನೋಡ್ತಾ ಇದ್ದೀರಾ. ಒಂದೇ ಕಡೆ ಜ್ವಾಲೆ ಹೋಗ್ತಾ ಇದೆ. ಅಂದರೆ ನೀವು ಒಂದು ಕಡೆಯಿಂದ ನೀವು ಅಷ್ಟೇ ಯೋಚನೆ ಮಾಡ್ತಾ ಇದ್ದೀರಾ.
ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವಿಚಾರದಲ್ಲಿಯೂ ಸಹಿತ ನೀವು ಸ್ವಲ್ಪ ಗಮನ ಕೊಡಬೇಕಾಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಸ್ನೇಕ್ ಕಾಣ್ತಾ ಇದೆ. ಒಂದು ಜಾಗ ಬದಲಾವಣೆ ಆಗ್ತಾ ಇರ್ಬೋದು, ಅಥವಾ ನೀವು ಎಲ್ಲೋ ಬೇರೆ ಟ್ರಾವೆಲ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಂಬಿಕೆ ದ್ರೋಹನ ಸೂಚನೆ ಮಾಡ್ತಾ ಇರ್ಬೋದು. ಯಾರೋ ನಿಮಗೆ ನಂಬಿಸಿ ಮೋಸ ಮಾಡಿರುವಂಥದ್ದಾಗಿರ್ಬೋದು. ಒಂದು ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಇಲ್ಲಿ ಒಂದು ಜಾಗರೂಕರಾಗಿರ್ರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಸಮಯ ಅಥವಾ ಹಳೆಯದನ್ನು ತೊರೆದು ಹೊಸ ರೂಪಾಂತರವನ್ನು ತಂದುಕೊಳ್ಳುವಂಥದ್ದು. ಅಂದರೆ ಈಗ ಸಮಯ ಏನೇ ಇರ್ಬೋದು, ಅವ್ರು ಎಷ್ಟೇ ನಿಮಗೆ ಮೋಸ ದ್ರೋಹ ಏನೇ ಮಾಡಿರ್ಬೋದು, ಕಾಲ ಅನ್ನೋದು ಒಂದೇ ಥರ ಇರಲ್ಲ. ಅವರಿಗೂ ಆ ಟೈಮ್ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಪರ್ವತಗಳು ಕಾಣ್ತಾ ಇದೆ. ಅಂದರೆ ಗುರಿ ತಲುಪ್ತಾ ಇರೋದು. ನೀವು ಗುರಿ ತಲುಪ್ತಾ ಇದ್ದೀರಾ, ಅಥವಾ ಇರುವ ಸವಾಲುಗಳು ಮತ್ತು ಅಡೆತಡೆಗಳ ಬಗ್ಗೆ ಪದೇ ರಿಕಾಲ್ ಮಾಡ್ತಾ ಇರುವಂಥದ್ದು. ಅದನ್ನು ಬಿಟ್ಟು ಮುಂದೆ ಹೋದರೆ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆ ಅಕ್ಷರದವ್ರು ಯಾರು ನೋಡ್ತಾ ಇದ್ದಾರೆ ಅಂದರೆ ನಿಮಗೂ ಸಹಿತ ಇದು ರೆಸನೇಟ್ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ AS1LM ಅಂತ ಇತ್ತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಇಲ್ಲಿ ಓಂ ಅನ್ನುವಂತಹ ಪದ ಬರ್ತಾ ಇದೆ. ಓಂ ಅನ್ನುವಂತಹ ಸಿಂಬಲ್ ಕಾಣ್ತಾ ಇದೆ. ಶಿವನ ಆಶೀರ್ವಾದ ಇದೆ, ವಿಘ್ನೇಶ್ವರನ ಆಶೀರ್ವಾದ ಇದೆ. ಓಕೆ, ಇಲ್ಲಿ ಡಿಸ್ಟರ್ಬೆನ್ಸ್ ಸ್ವಲ್ಪ ಮಳೆ ಬರ್ತಾ ಇದೆ, ಅದ್ರ ಕಡೆ ಗಮನ ಕೊಡಬೇಡಿ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸರ್ಕಲ್ ಬರ್ತಾ ಇದೆ. ನೀವು ಒಂದು ಜೀರೋದಿಂದ ನಿಮ್ಮ ಜೀವನನ ಸ್ಟಾರ್ಟ್ ಮಾಡಿರ್ಬೋದು, ಆದರೆ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ರೀಬರ್ತ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಜೀರೋ ಅಂದರೆ ಶೂನ್ಯದಿಂದ ನಿಮ್ಮ ಜೀವನನ ಸ್ಟಾರ್ಟ್ ಮಾಡಿದ್ದೀರ. ಓಕೆನಾ? ಆ ಶೂನ್ಯದಿಂದ ನಿಮ್ಮ ಜೀವನವನ್ನು ಕಟ್ಕೊಂಡಿದ್ದೀರ. ಆ ಜೀವನಕ್ಕೆ ಒಂದು ಸರಿಯಾದ ದಾರಿನ ಬ್ರಹ್ಮಾಂಡ ನಿಮಗೆ ತೋರಿಸ್ತಾ ಇದೆ, ಯೂನಿವರ್ಸ್ ನಿಮಗೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಒಂದು ಬಿ ಅಕ್ಷರ ಕಾಣ್ತಾ ಇದೆ ಅಂತಂದರೆ ಇಲ್ಲಿ ಬಿ ಕ್ಯಾಪಿಟಲ್ ಕಾಣ್ತಾ ಇದೆ. ಯಾರಾದರೂ ಇಲ್ಲಿ ಬಿ ಅಕ್ಷರದವ್ರು ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ನೋಡಿದರೆ ಅಂದರೆ ಬ್ಲ್ಯಾಕ್ ಎನರ್ಜೀಸ್ ಇರ್ಬೋದು, ಅಥವಾ ನಿಮಗೆ ಇಲ್ಲಿ ಯಾರಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮಗೆ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಹಣಕಾಸಿನಲ್ಲಿ ನೀವು ಮುಂದೆ ಏರಲೇಬಾರ್ದು, ನೀವು ಯಾವುದಕ್ಕೂ ನೀವು ಮುಂದೆ ಹೋಗಬಾರ್ದು ಅಂತ ಹೇಳಿ ಏನಾದರೂ ಇಲ್ಲಿ ತೊಂದರೆಗಳನ್ನು ಮಾಡಿರ್ಬೋದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇಲ್ಲಿ ಒಂದು ಬೇರೆ ಸಿಂಬಲ್ಸ್ ಕಾಣ್ತಾ ಇದೆ. ಓಕೆನಾ? ಓಕೆ, ಥ್ಯಾಂಕ್ ಯು. ನನ್ನ ನಂಬಿಕೆ ದ್ರೋಹ ಅಂತ ನಿಮಗೆ ಆವಾಗಲೇ ಹೇಳಿದೆ. ಸ್ನೇಕ್ 2 ಸಾರಿ ಕಾಣ್ತವೆ, ಹಾಗಾಗಿ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ಯಾರೋ ನಿಮಗೆ ತೊಂದರೆ ಮಾಡಿದ್ದಾರೆ, ನೀವು ಏಳಿಗೆನೇ ಆಗಬಾರ್ದು, ಅಥವಾ ನೀವು ಏನು ಮುಂದೆ ಹರಿಬಾರ್ದು, ನೀವು ದುಡಿದಂತಹ ಫಲದಲ್ಲಿ ನೀವು ಯಾವುದೇ ಥರದ ಕೈ ಹತ್ತಬಾರ್ದು, ನೀವು ದುಡಿದಿದ್ದೆಲ್ಲ ಹೊರಗೆ ಹೋಗಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ನೀವು ಯಾರೂ ಚೆನ್ನಾಗೇ ಇರಬಾರ್ದು ಅಂತ ಹೇಳಿ ನಿಮಗೆ ಏನಾದರೂ ತೊಂದರೆ ಕೊಟ್ಟಿರ್ಬೋದು. ಯಾರೇನೇ ಮಾಡಿರಲಿ, ಯಾರೇನೇ ಬಿಡಲಿ, ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ, ಪರಶಿವ ನಿಮಗೆ ನಿಮ್ಮ ಆಶೀರ್ವಾದ ಇದೆ. ಅಂದರೆ ವಿಘ್ನೇಶ್ವರನ ಆಶೀರ್ವಾದ ಇದೆ, ಶಿವನ ಆಶೀರ್ವಾದ ಇದೆ, ಓಂ ಕಂಡಿದೆ. ಓಕೆನಾ? ಓಂ ಇದೆ, ವಿಘ್ನೇಶ್ವರನ ಮೂರ್ತಿ ಕಂಡಿದೆ. ಥ್ಯಾಂಕ್ ಯು. ಬ್ರಹ್ಮಾಂಡಕ್ಕೆ ತಿಳಿಸಿ, ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡಿಕೊಳ್ಳ್ರಿ. ಓಂ ನಮೋ ಶಿವಾಯ ಅಂತ ಹೇಳಿ ಸಹಿತ ಕಮೆಂಟ್ ಮಾಡಿ. ಇಲ್ಲಿ 2 ಅಕ್ಷರದವ್ರು ಯಾರಾದರೂ ನೋಡ್ತಾ ಇದ್ರಿ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಸಹಿತ ನಿಮಗೆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. 2 ಅಕ್ಷರದವರು ನೀವು ಒಂದು ಸೈಲೆಂಟಾಗಿರೋದನ್ನು ಹೇಳ್ತಾ ಇದೆ. ಕಾಮಾಗಿರಿ. ಏನೇ ಬಂದಿರ್ಬೋದು, ಏನೇ ಸಮಸ್ಯೆಗಳನ್ನು ನೀವು ನೋಡ್ತಾ ಇರ್ಬೋದು, ಆ ಸಮಸ್ಯೆಗಳು ಈಗ ತಾತ್ಕಾಲಿಕವಾಗಿದೆ, ಅದರಿಂದ ನೀವು ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ಇದೆ. ಓಕೆ, 8 ಅಕ್ಷರದವ್ರು ಇರ್ಬೋದು ಇಲ್ಲಿ. ಥ್ಯಾಂಕ್ ಯು. ಅಥವಾ ಏನೋ ಒಂದು ಆಸೆ ಅಥವಾ ಈಡೇರಿಕೆ, ಏನೋ ನೀವು ನಿಮ್ಮ ಜೀವನದಲ್ಲಿ ಕನಸುಗಳನ್ನು ಕಾಣ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನನ್ನ ಆಸೆ ಈಡೇರುತ್ತಾ ಅನ್ನುವಂಥ ಮನಸ್ಥಿತಿ ಇರ್ಬೋದು. ಅದಕ್ಕೆ ಯಾರೆಲ್ಲ ನೀವು ಪ್ರಾರ್ಥನೆ ಮಾಡಿದ್ದೀರ, ಖಂಡಿತವಾಗಿಯೂ ಇಲ್ಲಿ ನಂಬರ್ಸ್ 1 ಕಂಡಿದೆ, 1 ಮಂತಲ್ಲಾಗಿರ್ಬೋದು, 8 ಕಂಡಿದೆ, 8 ದಿನಗಳಲ್ಲಾಗಿರ್ಬೋದು, 8 ನಿಮಿಷದಲ್ಲಾಗಿರ್ಬೋದು, 2 ಇದೆ,
2 ದಿನದಲ್ಲಿ ಆಗಿರ್ಬೋದು ಅಥವಾ 2 ವಾರದಲ್ಲಿ ಆಗಿರ್ಬೋದು ನಿಮ್ಮ ಆಸೆಗಳು ಖಂಡಿತವಾಗಿ ಈಡೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇವಾಗ ಮೇಣದಲ್ಲಿ ಒಂದೇ ಕಡೆ ಬರುವಂತಹ ಸಿಚುವೇಶನ್ ಅಂದರೆ ನೀವೀಗ ಸದ್ಯದ ಮಟ್ಟಿಗೆ ಒಂದು ನೆಲೆನ ನಿಲ್ತಾ ಇದ್ದೀರಾ, ನೀವು ಒಂದು ದಾರಿನ ನಿಮಗೆ ಬ್ರಹ್ಮಾಂಡ ಕೊಡ್ತಾ ಇದೆ. ಇಲ್ಲಿ ಸಹಿತ ಹಾರ್ಟ್ ಸಿಂಬಲ್ ಕಾಣ್ತಾ ಇದೆ ನೋಡಿ, ನೀವು ಮೇಣಬತ್ತಿಯಲ್ಲಿ ಸಹಿತ ನಿಮಗೆ ಹಾರ್ಟ್ ಸಿಂಬಲ್ ಕಾಣ್ತಾ. ಇಲ್ಲಿ ರಿಲೇಷನ್ಶಿಪ್ ಅಂದರೆ ನ್ಯೂ ಬಿಗಿನಿಂಗ್ ಆಗ್ತಾ ಇರುವಂಥದ್ದು, ಓಕೆನಾ. ನೀವು ಹೊಸಬರ ಪರಿಚಯ ಆಗ್ತಾ ಇರುವಂಥದ್ದು ಅಥವಾ ನಿಮ್ಮ ಬಾಂಧವ್ಯದಲ್ಲಿ ಒಂದು ಸ್ಪಷ್ಟತೆ ಬರುವಂಥದ್ದಾಗಿರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ 3 ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಇತ್ತು ಅಂತ ಹೇಳಿದರೆ ಅದು ಸಹಿತ ರಿಮೂವ್ ಆಗುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಲ್ಲಿ ಸ್ವಲ್ಪ ಅಡೆತಡೆ ಇದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ದೀರಾ. ಆದರೂ ಸಹಿತ ನಿಮಗೆ ಅಲ್ಲಿ ಯಾವುದೇ ಥರದ ನಿಮಗೆ ತೊಂದರೆ ಆಗುವಂಥದ್ದಿಲ್ಲ. ಬಟ್ ಆ ಸಿಚುವೇಶನ್ನ ಅನುಭವಿಸೋರಿಗೆ ಗೊತ್ತಾದರೂ ನೋವು ಏನು ಅನ್ನೋದು ತೊಂದರೆ ಇಲ್ಲ. ಯೂನಿವರ್ಸಿಗೆ ಒಪ್ಪಿಸಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಬ್ರಹ್ಮಾಂಡ ಇನ್ನೂ ಒಂದು ಸೂಚನೆ ಏನು ಕೊಡ್ತಾ ಇದೆಯಪ್ಪ ಅಂತ ಹೇಳಿದರೆ, ಯಾರೆಲ್ಲ ನೀವು ನೋವುಗಳು, ನಿಮ್ಮ ನಂಬಿಕೆ ದ್ರೋಹ ಮಾಡಿರುವಂಥವ್ರು ಯಾರಾದರೂ ಇದ್ದರು ಅಂತ ಹೇಳಿದರೆ ಅದು ಒಂದು ತಾತ್ಕಾಲಿಕ ಅಷ್ಟೇ, ಓಕೆನಾ. ಇವಾಗ ಅವ್ರು ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಅವರಿಗೂ ತೊಂದರೆ ಕೊಡುವಂಥವ್ರು ಇರ್ತಾರೆ. ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ಬ್ರಹ್ಮಾಂಡ ಹೇಳ್ತಾ ಇರೋದು ಇಷ್ಟೇ, ಏನೇ ಆಗಲಿ ಯಾವುದೇ ಆಗಲಿ ನೀವು ಧೈರ್ಯವಾಗಿದ್ದು ಅದನ್ನು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ಎದುರಿಸಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಟ್ಯಾರೋದಲ್ಲಿ ಯಾವ ಸಂದೇಶ ಇದೆ, ಟ್ಯಾರೋದಲ್ಲಿ ನಿಮಗೆ ಯಾವ ಎನರ್ಜಿನ ಹೇಳ್ತಾ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ನಿಮ್ಮ ಫೈನಾನ್ಷಿಯಲ್, ಕೆರಿಯರ್, ರಿಲೇಷನ್ಶಿಪ್ ಯಾವ ವಿಚಾರದ ಬಗ್ಗೆ ನಿಮಗೆ ಆನ್ಸರ್ ಕೊಡ್ತಾ ಇದ್ದಾರೆ. ಟ್ಯಾರೋದಿಂದ ನಿಮಗೆ ಯಾವ ಸಂದೇಶ ಬರ್ತಾ ಇದೆ? ಏಸ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಪೆಂಟಿಕಲ್, 7 ಆಫ್ ಕಪ್ಸ್. ಅಲ್ಲಿ ಸಹಿತ ನಿಮಗೆ ಅದೇ ಸಂದೇಶವನ್ನಿತ್ತು. 7 ಆಫ್ ಕಪ್ಸ್, ನಿಮಗೆ ಯಾರು ದ್ರೋಹ ಮಾಡ್ತಾ ಇರುವಂಥದ್ದು, ಮೋಸ ಮಾಡ್ತಾ ಇರುವಂಥದ್ದು, ನಿಮಗೆ ತೊಂದರೆ ಕೊಡುವಂಥದ್ದು ಕೇವಲವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ. ನಿಮ್ಮ ಹತ್ರ ಹಣ ಕೇಳಿರ್ತಾರೆ ಅಥವಾ ನಿಮ್ಮ ಫೈನಾನ್ಷಿಯಲ್ ಜೊತೆ ನಿಮ್ಮ ಜೊತೆ ಇರ್ತಾರೆ, ಆದರೆ ಇಲ್ಲಿ ನಿಮಗೆ ಮೋಸ ಮಾಡ್ತಾರೆ, ಓಕೆನಾ. ನಿಮಗೆ ಮೋಸ ಮಾಡಿ ಯಾವ ರೀತಿಯಪ್ಪ ಅಂತಂದರೆ ಒಂದು ಪರಾರಿ ಆಗುವಂಥದ್ದಾಗಿರ್ಬೋದು ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದಾಗಿರ್ಬೋದು. ಅಲ್ಲಿ ಒಂದು ದುಷ್ಟ ಎನರ್ಜಿ ಅಂತಲೇ ಹೇಳ್ಬೋದು. ಇದು ಒಂದು ನಕಾರಾತ್ಮಕ ಶಕ್ತಿ. ಇಲ್ಲಿ ಆವಾಗಲೇ ನಿಮಗೆ ಹೇಳಿದೆ, ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ನ್ಯೂ ಬಿಗಿನಿಂಗ್ ಆಗುತ್ತೆ, ಓಕೆನಾ. ಅದು ನ್ಯೂ ಬಿಗಿನಿಂಗ್ ಆಗಬೇಕು ಅಂದರೆ ಈ ಕರ್ಮ ಏನಿದೆ, ಈ ನಕಾರಾತ್ಮಕ ಶಕ್ತಿ ಏನಿದೆ, ಇದರಿಂದ ನೀವು ಹೊರ ಬರಬೇಕು. ಇದರಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ ಅಲ್ಲಿ ನೀವು ನಿಮಗೆ ಆಗಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಬ್ಲ್ಯಾಕ್ ಎನರ್ಜಿ ಆಗಿರ್ಬೋದು, ಅಥವಾ ಇಲ್ಲಿ ನಿಮಗೆ ಮೋಸ ಮಾಡಿರುವಂತಹ ವ್ಯಕ್ತಿ ಆಗಿರ್ಬೋದು, ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿ ಆಗಿರ್ಬೋದು, ನಿಮಗೆ ಒಂದು ದಾರಿನ ಮುಚ್ಚಾಕಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನೀವು ಏನೇ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಸಹಿತ ಇಲ್ಲಿ ನಿಮಗೆ ಅಡೆತಡೆನೇ ಆಗಿದೆ. ನಿಮಗೆ ಸವಾಲುಗಳನ್ನು ದಾಟ್ಕೊತಾನೆ ಬಂದಿದ್ದೀರ, ಓಕೆನೇ. ನಿಮ್ಮ ಸವಾಲುಗಳು ಅಂದರೆ ನಿಮ್ಮ ಜೀವನದಲ್ಲಿ ತುಂಬಾ ಅತಿರೇಕವಾಗಿ ನೀವು ಅನುಭವಿಸಿದ್ದೀರ, ನೋವುಗಳನ್ನು ಅನುಭವಿಸಿದ್ದೀರ, ಅವಮಾನಗಳನ್ನು ಅನುಭವಿಸಿದ್ದೀರ. ನೀವು ಪಟ್ಟಿರುವಂಥ ಕಷ್ಟಕ್ಕೆ ಯಾವುದೇ ಕೆಲಸಗಳು ಆಗದೆ ಇರ್ಬೋದು, ನೀವು ಹೋಗಿರುವಂಥ ಕೆಲಸಗಳು ಎಲ್ಲವೂ ಫ್ಲಾಪ್ ಆಗಿರ್ಬೋದು, ನಿಮಗೆ ತೊಂದರೆನೇ ಇದೆ, ಓಕೆನಾ. ಆ ತೊಂದರೆಗಳನ್ನು ಅನುಭವಿಸಿದ್ದೀರ. ಬಟ್ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ, ಏಸ್ ಆಫ್ ಪೆಂಟಿಕಲ್ ಬಂದಿದೆ ಮತ್ತು ಪೇಜ್ ಆಫ್ ಪೆಂಟಿಕಲ್ ಬಂದಿದೆ. ಇಲ್ಲಿ ಎರಡೂ ಸಹಿತ ಒಂದು ನ್ಯೂ ಬಿಗಿನಿಂಗ್ ಆಗ್ತಾಯಿದೆ, ಓಕೆನಾ. ನ್ಯೂ ಬಿಗಿನಿಂಗ್ ಅಲ್ಲಿ ಎಷ್ಟೇ ಅಡೆತಡೆಗಳಾಗಿರ್ಬೋದು, ಒಂದು ಬ್ರಹ್ಮಾಂಡದಿಂದ ಒಂದು ಸಂದೇಶ ಏನಪ್ಪ ಅಂತ ಹೇಳಿದರೆ, ಯಾವುದೇ ಒಂದಾಗಿರ್ಬೋದು, ನಿಮಗೆ ಆ ಶಕ್ತಿ ಇದೆ, ಓಕೆನಾ. ಅದರಿಂದ ಹೊರ ಬರುವಂತಹ ಶಕ್ತಿ ಇದೆ. ಆ ಶಕ್ತಿ ನೀವು ಯೂಸ್ ಮಾಡಿಕೊಂಡು ಬ್ರಹ್ಮಾಂಡದ ಜೊತೆ ನೀವು ಕನೆಕ್ಷನ್ ಇಟ್ಕೊಂಡು ನೀವು ನಂಬಿರುವಂಥ ದೈವಶಕ್ತಿಯೊಂದಿಗೆ ನೀವು ಜೊತೆಗಿತ್ತು. ಅದು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಅಂದರೆ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿರ್ಬೋದು, ಅಥವಾ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿರ್ಬೋದು, ನಿಮ್ಮ ಗ್ರೋತನ್ನು ಏನು ತುಳಿದು ನಿಂತಿದ್ರು
ಅದಕ್ಕೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಆ ದಾರಿನ ತೆರೆದುಕೊಳ್ತಾ ಇದೆ. ಇಲ್ಲಿವರೆಗೂ ಅವ್ರು ನಡೆದಿದ್ದೇ ದಾರಿಯಾಗಿತ್ತು, ಬಟ್ ಇವಾಗ ಬ್ರಹ್ಮಾಂಡ ಜೊತೆ ನಿಮ್ಮ ಜೊತೆ ಕನೆಕ್ಷನ್ ಇರೋದ್ರಿಂದ ನಿಮಗೆ ಒಂದು ಸದ್ಯದಲ್ಲಿ ಒಂದು ನ್ಯೂ ಬಿಗಿನಿಂಗ್, ಅಂದರೆ ಹೊಸ ಪರಿಚಯ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಪಾರ್ಟ್ನರ್ ಆಗಿರ್ಬೋದು, ನಿಮಗೆ ಹೊಸದಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇದು ಯಾರಿಗೆಲ್ಲ ರೆಸ್ನೇಟ್ ಆಗುತ್ತೋ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಅಕ್ಷರ ಆಗಿರ್ಬೋದು, ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಆಗಿರ್ಬೋದು, ಯಾರಿಗೆಲ್ಲ ವ್ಯಾಕ್ಸಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ನೀವು ನೋಡಿದ್ದೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮಾಂಡವು ನಿಮ್ಮ ಜೊತೆ ಸದಾ ಇರಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.